ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಬೆಂಗಳೂರಿನಲ್ಲಿ ಮತ್ತೊಂದು ಸರ್ಕಾರಿ ನೇಮಕಾತಿಯನ್ನ ಕರೆದಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇವಾಗ ವಿಡಿಯೋನ ಶುರು ಮಾಡೋಣ. NAL ಅಂತ ಹೇಳಿದ್ರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಟೋಟಲ್ 21 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ಯಾವ ಹುದ್ದೆ ಅಂತ ನೋಡಿದ್ರೆ ಪ್ರಾಜೆಕ್ಟ್ ಅಸೋಸಿಯೇಟ್ ಮತ್ತೆ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಹುದ್ದೆ ಇದಾಗಿದೆ. ಇದಕ್ಕೆ ತಿಂಗಳಿಗೆ 18,000 ರೂಪಾಯಿಂದ ಹಿಡಿದು 28,000 ರೂಪಾಯಿ ತನಕ ಸ್ಯಾಲ್ರಿ ಇರುವಂತಹ ಜಾಬ್ ಇದಾಗಿರುತ್ತೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡಿದ್ರೆ ಪ್ರಾಜೆಕ್ಟ್ ಅಸಿಸ್ಟೆಂಟ್ 2 ಅಥವಾ PA2 ಅಂತ ಹೇಳ್ತೀವಲ್ಲ, ಆ ಹುದ್ದೆ 4 ಖಾಲಿ ಇದೆ. ಪ್ರಾಜೆಕ್ಟ್ ಅಸೋಸಿಯೇಟ್ 1 ಹುದ್ದೆ 8 ಖಾಲಿ ಇದೆ. ಪ್ರಾಜೆಕ್ಟ್ ಅಸೋಸಿಯೇಟ್ 2 ಹುದ್ದೆ 5 ಖಾಲಿ ಇದೆ. ಪ್ರಾಜೆಕ್ಟ್ ಅಸಿಸ್ಟೆಂಟ್ 1 ಹುದ್ದೆ 3 ಖಾಲಿ ಇದೆ. ಪ್ರಾಜೆಕ್ಟ್ ಅಸೋಸಿಯೇಟ್ 2 NET ಅಥವಾ ಗೇಟ್ ಹುದ್ದೆ 1 ಖಾಲಿ ಇದೆ. ಟೋಟಲ್ 21 ಹುದ್ದೆ ಖಾಲಿ ಇರೋದ್ರ ವಿವರ. ನೆಕ್ಸ್ಟ್ ಇದರ ಸೆಲೆಕ್ಷನ್ ಪ್ರೋಸೆಸ್ ವಿವರನ ತಿಳ್ಕೊಳ್ಳೋದಿದ್ರೆ ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ. ಅಂದ್ರೆ ರಿಟರ್ನ್ ಟೆಸ್ಟ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಲಿಖಿತ ಪರೀಕ್ಷೆ ಇತರ ಯಾವುದು ಕೂಡ ಇಲ್ಲ. ಜಸ್ಟ್ ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು. ಅದನ್ನ ಪಾಸ್ ಆದ್ರೆ ನಿಮಗೆ ಜಾಬ್ ಸಿಗುತ್ತೆ. ಇದು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ನೆಕ್ಸ್ಟ್ ನೀವು ಅರ್ಜಿಯನ್ನ ಹಾಕೋ ಅಗತ್ಯ ಇರೋದಿಲ್ಲ. ಆದ್ರೆ ನೀವು ಅಪ್ಲಿಕೇಶನ್ ಫಾರಮ್ನ ಫಿಲಪ್ ಮಾಡಿ ವಾಕ್ ಇನ್ ಇಂಟರ್ವ್ಯೂ ದಿವಸ ತಗೊಂಡು ಹೋಗ್ಬೇಕಾಗತ್ತೆ. ಈ ಅಫಿಷಿಯಲ್ ನೋಟಿಫಿಕೇಶನ್ನ ಓದ್ಕೊಳ್ಳಿ ಅಪ್ಲಿಕೇಶನ್ ಫಿಲಪ್ ಮಾಡೋಕ್ಕೂ ಮುಂಚೆ. ಏನಕ್ಕೆ ಅಂತ ಹೇಳಿದ್ರೆ ಒಂದೇ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮಿಸ್ ಮಾಡಿದ್ರು ಕೂಡ ನಿಮ್ಮ ಅಪ್ಲಿಕೇಶನ್ ಅಂದರೆ ನಿಮ್ಮ ವಾಕ್ ಇನ್ ಇಂಟರ್ವ್ಯೂ ರಿಜೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಮುಂಚೆನೇ ಎಲಿಜಿಬಿಲಿಟಿ ಇಲ್ಲ ಕ್ರೈಟೀರಿಯಾ ತಿಳ್ಕೊಂಡ ನಂತರ ವಾಕ್ ಇನ್ ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೆ ಹೋಗಿ. ಈ ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ ಫಾರಮ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಏನೇನು ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ID ಪ್ರೂಫ್ನ ರೆಡಿ ಇಟ್ಕೊಳ್ಳಿ. ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್, ಅದರ ಜೆರಾಕ್ಸ್ ಕಾಪಿಯನ್ನು ಇಟ್ಕೊಳ್ಳಿ. ಏಜ್ ಪ್ರೂಫ್ಗೆ SLC ಮಾರ್ಕ್ಸ್ ಕಾರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್. ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟು, ನಿಮ್ಮ ರೆಸ್ಯೂಮೆ, ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಇದಿಷ್ಟನ್ನ ರೆಡಿ ಇಟ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಅಪ್ಲಿಕೇಶನ್ ಫಾರಮ್ನಲ್ಲಿ ಇಮೇಲ್ ID, ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಿಮಗೇನಾದರೂ ಜಾಬ್ ಸಿಕ್ಕರೆ ಅವರು ಇಮೇಲ್ ಅಥವಾ SMS ಮುಖಾಂತರ ತಿಳಿಸ್ತಾರೆ. ಅದಕ್ಕೋಸ್ಕರ ನೆಕ್ಸ್ಟು ಎಲ್ಲ ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಕಾಪಿಯನ್ನು ಇಟ್ಕೊಂಡಿರಿ. ಮತ್ತು ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇದಿಷ್ಟನ್ನು ಇಟ್ಕೊಳ್ಳಿ. 2 ಸೆಟ್ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಒಂದು ಅಪ್ಲಿಕೇಶನ್ ಫಾರಮ್ ಜೊತೆ ಇಟ್ಕೊಳ್ಳಿ, ಇನ್ನೊಂದು ನಿಮ್ಮ ಸೇಫ್ಟಿಗೆ ಇಟ್ಕೊಂಡಿರಿ. ಆಮೇಲೆ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕವನ್ನು ತಿಳ್ಕೊಳ್ಳೋದಾದ್ರೆ 22 ಮೇ 2026, ಕೊನೆಯ ದಿನಾಂಕ 29 ಮೇ 2026. ಅಷ್ಟರ ಒಳಗಡೆ ನೀವು ಅರ್ಜಿಯನ್ನು ಹಾಕೋಬೇಕಾಗತ್ತೆ. ಇವಾಗ ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ ಫಾರಮ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ 2ನೇ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬನ್ನಿ. ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಇದೆಯಲ್ಲ, ಅದ್ರ ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫಾರಮ್, ಅದರ ಪಕ್ಕದಲ್ಲೇ ಕ್ಲಿಕ್ ಹೇರ್ ಅನ್ನೋದನ್ನ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಮತ್ತು ಅಪ್ಲಿಕೇಶನ್ ಫಾರಮ್ 2 ತೋರಿಸ್ತೀನಿ. ಈ 5ನೇ ಪೇಜ್ನಲ್ಲಿ ನೀವು ಯಾವ ಅಡ್ರೆಸ್ನಲ್ಲಿ ವಾಕ್ ಇನ್ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅದನ್ನು ತಿಳಿಸ್ತಾ ಇದ್ದೀನಿ. ಯಾವ ಅಂದರೆ CSIR NAL RAB ಮೀಟಿಂಗ್ ಕಾಂಪ್ಲೆಕ್ಸ್, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರೀಸ್ ಅಡ್ಜಸೆಂಟ್ ಟು SBI NAL ಬ್ರಾಂಚ್, ಕೋಡಿಹಳ್ಳಿ, ಬೆಂಗಳೂರು 560017. ಈ ಅಡ್ರೆಸ್ಗೆ ನೀವು ಬೆಳಗ್ಗೆ 9 ಗಂಟೆಗೆ 9 ರಿಂದ 9:15 ಒಳಗಡೆ ಹಾಜರಿರಬೇಕಾಗತ್ತೆ. ರಿಜಿಸ್ಟ್ರೇಷನ್ ಪ್ರೋಸೆಸ್ ಮತ್ತು ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಇರುತ್ತೆ. ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತು 9:15 ನಂತರ ಬಂದ ಕ್ಯಾಂಡಿಡೇಟ್ಸ್ಗಳನ್ನು ಅಲೋ ಮಾಡೋದಿಲ್ಲ, ಇಂಟರ್ವ್ಯೂಗೆ ರಿಜೆಕ್ಟ್ ಮಾಡ್ತಾರೆ. ಇಲ್ಲಿ ಏನೇನು ನೋಟ್ ಇದೆಯಲ್ಲ ಇದನ್ನೆಲ್ಲ ಸಂಪೂರ್ಣವಾಗಿ ಓದ್ಕೊಳ್ಳಿ. ಅಥವಾ ಇಲ್ಲೆಲ್ಲ ಸಂಪೂರ್ಣವಾಗಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೇಗೆ ಅಂತ ಹೇಳಿ ಎಲ್ಲದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ಅದಾದ ನಂತರ ನಿಮಗೆ 7ನೇ ಪೇಜಿಂದ ನಿಮಗೆ ಅಪ್ಲಿಕೇಶನ್ ಫಾರಮ್ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಫಾರಮ್ ಮಾತ್ರ ಪ್ರಿಂಟ್ಔಟ್ ತಗೊಳ್ಳಿ ಸಾಕು, ನೋಟಿಫಿಕೇಶನ್ನ ಪ್ರಿಂಟ್ಔಟ್ ತಗೊಳ್ಳೋ ಅಗತ್ಯ ಇರೋದಿಲ್ಲ. 7ರಿಂದ 10ನೇ ಪೇಜ್ ತನಕ ನಿಮಗೆ ಅಪ್ಲಿಕೇಶನ್ ಫಾರಮ್ ಇದೆ. ಇಲ್ಲಿ ನಿಮ್ಮ ಸಿಗ್ನೇಚರು, ನಿಮ್ಮ ಹೆಸರು, ನೀವು ಯಾವ ಪ್ಲೇಸಿಂದ ಬಂದಿದ್ದೀರಾ, ಯಾವ ಡೇಟ್ ಅಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ, ಡೇಟ್ ಇಲ್ಲ ಅದೇ ಇರುತ್ತೆ. ಡೇಟ್ ಏನು ಅವಶ್ಯಕತೆ ಇರೋದಿಲ್ಲ, ಲಾಸ್ಟಿಗೆ ಮೆನ್ಷನ್ ಮಾಡಿದ್ರೆ ಸಾಕು. ಮಿಕ್ಕಿದೆಲ್ಲ ಡೀಟೇಲ್ಸ್ನ ಫಿಲಪ್ ಮಾಡ್ಕೊಂಡು ತೊಗೊಂಡು ಹೋಗಿ.
ಗೊತ್ತಾಯ್ತಲ್ವಾ? ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಇದೇ ನೋಟಿಫಿಕೇಶನ್ ಅಲ್ಲಿ ಇರುತ್ತೆ, ಸಂಪೂರ್ಣವಾಗಿ ಓದ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದ್ರೆ NAL.RES.IN, ಇದು ಅಫಿಷಿಯಲ್ ವೆಬ್ಸೈಟ್ ನ ಅಡ್ರೆಸ್ ಆಗಿರುತ್ತೆ. ಅಲ್ಲಿಂದ ಹೋಗಿ ಕೂಡ ಈ ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೋಬಹುದು. ನೆಕ್ಸ್ಟ್ ಇದರ ಸ್ಯಾಲರಿಯನ್ನ ತಿಳ್ಕೊಳ್ಳೋಣ. ಪ್ರಾಜೆಕ್ಟ್ ಅಸಿಸ್ಟೆಂಟ್ 2 ಹುದ್ದೆಗೆ 20 ರಿಂದ 28 ಸಾವಿರ ರೂಪಾಯಿ ಸ್ಯಾಲರಿ. ಪ್ರಾಜೆಕ್ಟ್ ಅಸೋಸಿಯೇಟ್ 1 ಹುದ್ದೆಗೆ 25 ಸಾವಿರ ರೂಪಾಯಿ ಸ್ಯಾಲರಿ. ಪ್ರಾಜೆಕ್ಟ್ ಅಸೋಸಿಯೇಟ್ 2 ಹುದ್ದೆಗೆ 28 ಸಾವಿರ ರೂಪಾಯಿ ಸ್ಯಾಲರಿ. ಪ್ರಾಜೆಕ್ಟ್ ಅಸಿಸ್ಟೆಂಟ್ 1 ಹುದ್ದೆಗೆ 18 ಸಾವಿರ ರೂಪಾಯಿ ಸ್ಯಾಲರಿ. ಪ್ರಾಜೆಕ್ಟ್ ಅಸೋಸಿಯೇಟ್ 2 NET ಅಥವಾ ಗೇಟ್ ಹುದ್ದೆಗೆ 18 ರಿಂದ 28 ಸಾವಿರ ರೂಪಾಯಿ ತಿಂಗಳಿಗೆ ಸ್ಯಾಲರಿ ಇರುತ್ತೆ. ಇದರ ವಯೋಮಿತಿಯ ಡೀಟೇಲ್ಸ್ ನ ನೋಡಿದರೆ ಎಲ್ಲಾ ಹುದ್ದೆಗೂ ಕೂಡ ಮ್ಯಾಕ್ಸಿಮಮ್ 35 ವರ್ಷದವರ ತನಕ ಅರ್ಜಿಯನ್ನ ಹಾಕಬಹುದು. ಅದಕ್ಕಿಂತ ಕಮ್ಮಿ ಇದ್ರೂ ಕೂಡ ಅರ್ಜಿಯನ್ನ ಹಾಕಬಹುದು. ಅದಕ್ಕಿಂತ ಜಾಸ್ತಿ ಇರೋರು ಅರ್ಜಿಯನ್ನ ಹಾಕೊಳ್ಳೋದಕ್ಕಾಗೋದಿಲ್ಲ. ಮತ್ತೆ ವಯೋಮಿತಿಯ ಸಡಿಲಿಕೆ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರೋದಿಲ್ಲ. ನೆಕ್ಸ್ಟ್ ಇದರ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಪ್ರಾಜೆಕ್ಟ್ ಅಸಿಸ್ಟೆಂಟ್ 2 ಹುದ್ದೆಗೆ ಡಿಪ್ಲೊಮಾ ಮತ್ತೆ BSc ಆಗಿರಬೇಕಾಗುತ್ತೆ. ಪ್ರಾಜೆಕ್ಟ್ ಅಸೋಸಿಯೇಟ್ 1 ಹುದ್ದೆಗೆ BE ಅಥವಾ BTech ಮಾಸ್ಟರ್ ಡಿಗ್ರಿ ಆಗಿರಬೇಕು. ಪ್ರಾಜೆಕ್ಟ್ ಅಸೋಸಿಯೇಟ್ 2 ಹುದ್ದೆಗೆ 10th ITI ಡಿಪ್ಲೊಮಾ BSc BE BTech ಮಾಸ್ಟರ್ ಡಿಗ್ರಿ. ಪ್ರಾಜೆಕ್ಟ್ ಅಸಿಸ್ಟೆಂಟ್ 1 ಹುದ್ದೆಗೆ 10th ಅಥವಾ ITI ಆಗಿರಬೇಕಾಗುತ್ತೆ. ಪ್ರಾಜೆಕ್ಟ್ ಅಸೋಸಿಯೇಟ್ 2 ಹುದ್ದೆಗೆ BE BTech ಅಥವಾ ಮಾಸ್ಟರ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಇದಿಷ್ಟು ಈ ಜಾಬ್ನ ವಿವರ. ನಿಮ್ಗೆ ಏನೇ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಬೇಕು ಅಂದ್ರೆ ಮೆಂಬರ್ಶಿಪ್ ನ ತಗೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಜಾಯಿನ್ ಅಂತ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಬಹುದು. ಮತ್ತೆ ನಿಮಗೋಸ್ಕರ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ, prgovernmentjobs.com ಅಂತ ಹೇಳಿ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಮೊದಲನೇ ಲಿಂಕ್ ಆಗಿದೆ. ಅಲ್ಲಿಂದ ಕ್ಲಿಕ್ ಮಾಡಿ ಹಲವಾರು ಜಾಬ್ಸ್ಗೆ ನೀವು ಅಪ್ಲೈ ಮಾಡಬಹುದು. ಮತ್ತೆ ವಾಟ್ಸ್ಆಪ್ ಟೆಲಿಗ್ರಾಮ್ ಚಾನೆಲ್ ನಮ್ದಿದೆ, ಅದನ್ನ ಇನ್ನೂ ಜಾಯಿನ್ ಆಗಿಲ್ಲ ಅಂದ್ರೆ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಇಂದ ಕೂಡ ಲಿಂಕ್ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು. ಅಥವಾ ಈ ವೆಬ್ಸೈಟ್ ನಲ್ಲೂ ಕೂಡ ಈ ರೀತಿ ಬಟನ್ಸ್ ಇದೆ, ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಅಂತ ಹೇಳಿ, ಇಲ್ಲಿಂದ ಕೂಡ ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು. ಪ್ರತಿದಿನ ಜಾಬ್ ಲಿಂಕ್ಸ್ ನ ಪಡ್ಕೋಬಹುದು.